ಇನ್ನು ಶಬರಿಮಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು. ಶಬರಿಮಲೆಯಲ್ಲಿ ಚಿನ್ನ ಕಳವು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಡಿ ದಾಳಿ ನಡೆದಿದೆ. ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ, ಬಳ್ಳಾರಿನಲ್ಲೂ ಕೂಡ ರೊದ್ದಂ ಆಭರಣ ಮಳಿಗೆ. ಯಾಕಂದರೆ ಅಲ್ಲಿಂದ ಚಿನ್ನ ಎಲ್ಲಿ ಬಂತು ಏನು, ಬಳ್ಳಾರಿದು ಕೂಡ ಲಿಂಕ್ ಇದ್ದಿದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಗೋವರ್ಧನ್ ಜೈಲಿನಲ್ಲಿದ್ದಾರೆ. 470 ಗ್ರಾಂ ಚಿನ್ನವನ್ನು ಕಳವು ಮಾಡಿದಂಥ ಆರೋಪ ಗೋವರ್ಧನ್ ಮೇಲೆ. ಅಷ್ಟು ಸುಲಭವಾಗಿ ಚಿನ್ನವನ್ನು ಎತ್ತಲಿಕ್ಕೆ ಸಾಧ್ಯನಾ? ಯಾರ್ಯಾರು ಕೊಟ್ಟಿರುವಂಥ ಚಿನ್ನ ಏನೇನಾಗಿದೆಯೋ ಏನೋ. ತುಂಬ ಜನ ಭಕ್ತರಿದ್ದಾರೆ ಅಯ್ಯಪ್ಪನಿಗೆ. ಮಲ್ಯ ಕೂಡ ವಿಪರೀತ ಚಿನ್ನವನ್ನು ಕೊಟ್ಟಿದ್ದಾರೆ. ಈ ರೀತಿ ಚಿನ್ನ ಕಳವಾಗಿದ್ದು ಅದರ ಮುಂದುವರೆದ ಭಾಗ ಇದು. ಬೇರೆ ಬೇರೆ ಭಾಗದಲ್ಲಿ ಬೆಂಗಳೂರು, ಬಳ್ಳಾರಿ 5 ಕಡೆಗೆ ದಾಳಿ. ಈ ಸ್ಮಾರ್ಟ್ ಕ್ರಿಯೇಷನ್ಸ್, ಗೋವರ್ಧನ್ ಮನೆ, ಪುಟ್ಟಿ ಉನ್ನಿಕೃಷ್ಣನ್ ಜೊತೆಗೆ ಅವರ ಈ ಚೀಫ್ ಪ್ರೀಸ್ಟ್ ಇದಾರಲ್ಲ, ಪ್ರಧಾನ ಅರ್ಚಕರು, ಅವ್ರ ಮನೆ ಮೇಲೆ, ಈ ಉನ್ನಿಕೃಷ್ಣನ್ ಮನೆ ಬೆಂಗಳೂರಲ್ಲಿ ಇದೆಯಲ್ಲ ಅಲ್ಲಿ ಅಕ್ಟೋಬರ್ 25ನೇ ತಾರೀಕು ದಾಳಿ ನಡೆಸಿತ್ತು ಕೇರಳ SIT. ಅದಾದಮೇಲೆ ಸಾಕಷ್ಟು ಸಂಗತಿಗಳು ಗೊತ್ತಾಗಿತ್ತು. ಈಗ ಅದರ ಮುಂದುವರೆದ ಭಾಗ ಇಡಿ ತನಕ ಹೋಗಿದೆ. ಸಾಮಾನ್ಯವಾಗಿ ಒಂದು ಕೇಸ್ ಇಡಿ ಮುಟ್ಟುತ್ತೆ ಅಂತಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ. ಅದರ ಬೇರೆ ಬೇರೆ ಕಾರಣಗಳಿರ್ತವೆ. ಯಾಕಂದರೆ ಇದು ಡೆಲ್ಲಿಂದ ಬಂತು, ಏನು ಎತ್ತ ಇದೇನಾದರೂ ಹವಾಲ ಇದೆಯಾ, ಬೇರೆ ಬೇರೆಯವ್ರ ಜೊತೆಗೆ ಏನಾದರೂ ಸಂಬಂಧ ಸಂಪರ್ಕಗಳಿದೆಯಾ, ಅದರಲ್ಲೂ ಈ ಕೇರಳದ ಮ್ಯಾಟ್ರ್ ಅಂತಂದರೆ ಭಾಳ ಸೂಕ್ಷ್ಮವಾಗಿ ನೋಡಬೇಕು. ಇದೆಲ್ಲದರ ಬಗ್ಗೆಯೂ ಕೂಡ. ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಶಾಪ್ ಬೆಂಗಳೂರು ರೋಡಲ್ಲಿದೆ. ಬೆಂಗಳೂರು ರೋಡಲ್ಲಿ ರೊದ್ದಂ ಜ್ಯುವೆಲರಿ ಶಾಪ್. ಈಗ ಯಾಕಂದರೆ ಈ ಅದರ ಮಾಲೀಕ ಜೈಲಿನಲ್ಲಿದ್ದಾರೆ, ಗೋವರ್ಧನ್. ಅವ್ರ ಮೇಲೊಂದು ಗುರುತರವಾದಂಥ ಆರೋಪ ಇದೆ. 470 ಗ್ರಾಂ ಚಿನ್ನ. ದೇವರು ಚಿನ್ನವನ್ನು ಕೂಡ ಬಿಡಲಿಲ್ಲ ಇವರು ಅಂತಂದರೆ ಏನದರ ಅರ್ಥ? ಈ ಒಂದು ಕಡೆಗೆ ಈ ಅಯ್ಯಪ್ಪ ಸ್ವಾಮಿ ದೇಗುಲದ ಚಿನ್ನ ಕದ್ದಂಥ ಪ್ರಕರಣ ನೋಡಿ. ಇನ್ನೊಂದು ಕಡೆಗೆ ಯಾವ ರೀತಿ ಅಂತಂದರೆ ತಿರುವನಂತಪುರಂನಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಚಿನ್ನದ ಖಜಾನೆ ಇದೆ. ಅಲ್ಲಿನ ರಾಜರುಗಳು ಮಹಾರಾಜರುಗಳು ಏನಾದರೂ ಮನಸ್ಸು ಮಾಡಿದರೆ ಯಾವುದೋ ಸಂದರ್ಭದಲ್ಲಿ ದೋಚಿಬಿಡ್ಬೋದಾಗಿತ್ತು. ಇಲ್ಲ, ಎಲ್ಲವನ್ನೂ ಕೂಡ ಉಳಿಸಿದರು. ನಮ್ಮದಲ್ಲ, ಇದು ದೇವರ ಆಸ್ತಿ ಅಂತ. ಆದರೆ ಇವರಿಗೆ, ಈ ನೀಚರಿಗೆ ದೇವರ ಭಯವೂ ಇಲ್ಲ. ಇನ್ಯಾರಿಗೆ ಹೆದರ್ತಾರೆ ಇವರು? ಬನ್ನಿ, ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ನೀವು ಎಲ್ಲೆಲ್ಲಿ ಇಡೀ ದಾಳಿ ನಡೆದಿದೆ ಅದರ ಮುಂಭಾಗದಲ್ಲೇ ತಾವಿದ್ದೀರಿ. ಏನಿದೆ ಡೆವಲಪ್ಮೆಂಟ್, ಜೊತೆಗೆ ಏನೇನು ವಿವರಗಳು ಸಿಕ್ಕಿದೆ? 2 ಜನ ಅಧಿಕಾರಿಗಳು ಎಷ್ಟೊತ್ತಿಗೆ ದಾಳಿನ ಶುರು ಮಾಡಿದರು ವಿನಾಯಕ್? ಖಂಡಿತ ರಂಗನಾಥ್, ಏನು ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಏನು 4.5 kg ಚಿನ್ನ ಕಳ್ಳತನ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ 470 ಗ್ರಾಂ ಚಿನ್ನವನ್ನು ಬಳ್ಳಾರಿಯ ರುದ್ದಂ ಜ್ಯುವೆಲರಿ ಮಾಲೀಕ ಆಗಿರ್ತಕ್ಕಂಥ ಗೋವರ್ಧನ್ ಅವರು ಕಳ್ಳತನ ಮಾಡಿದ್ರು ಆರೋಪ ಇರುವಂಥದ್ದು. ಇದೀಗ ಸದ್ಯ ನಾನು ರುದ್ದಂ ಜ್ಯುವೆಲರಿಯ ಶಾಪ್ ಮುಂದ್ಗಡೆ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಇಡಿ ಅಧಿಕಾರಿಗಳು ಬೆಳಗ್ಗೆ ರುದ್ದಂ ಜ್ಯುವೆಲರಿ ಶಾಪ್ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಇದೇ ಮೊದಲ ಬಾರಿಗೆ ದಾಳಿ ಮಾಡಿರ್ತಕ್ಕಂಥ ಇಡಿ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಏನು ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಏನು 4.5 kg ಚಿನ್ನ ಕಳ್ಳತನ ಆಗಿತ್ತು. ಆ ಸಂದರ್ಭದಲ್ಲಿ 470 ಗ್ರಾಂ ಬಳ್ಳಾರಿಯ ರುದ್ದಂ ಜ್ಯುವೆಲರಿ ಶಾಪ್ನ ಮಾಲೀಕ ಆಗಿರ್ತಕ್ಕಂಥ ಗೋವರ್ಧನ್ ಅವರು ಅದನ್ನು ಪಡೆದಾರ ಅನ್ನೋ ಆರೋಪದಡಿ ಈಗಾಗಲೇ ಕೇರಳದ SIT ಅಧಿಕಾರಿಗಳು ಈ ಹಿಂದೆ ಸಾಕಷ್ಟು 3 ಬಾರಿ ಬಳ್ಳಾರಿಯ ರುದ್ದಂ ಜ್ಯುವೆಲರಿ ಮೇಲೆ ದಾಳಿಯನ್ನು ಮಾಡಿ ಅವರನ್ನು ಬಂಧನ ಮಾಡಿರುವಂಥದ್ದು. ಇದೀಗ ಅವ್ರ ನ್ಯಾಯಾಂಗ ಬಂಧನದಲ್ಲಿ ಕೂಡ ಅವರು ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮುಂದಿನಗಡೆ ಇರತಕ್ಕಂಥ ದ್ವಾರ ಬಾಗಿಲನ್ನು ಇವರು ನಿರ್ಮಾಣ ಮಾಡಿಕೊಟ್ಟಿದ್ರು ಕೂಡ ಅಲ್ಲೇ ಮುಂದುಗಡೆ ಇರತಕ್ಕಂತಹ ದ್ವಾರಪಾಲಕರಲ್ಲಿ ಏನು 4.5 kg ಚಿನ್ನ ಕಡಿಮೆ ಪ್ರಮಾಣದಲ್ಲಿ ಬಂದಿದೆ. ಉನ್ನಿಕೃಷ್ಣಮ್ಮ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಆ ಆಧಾರದಲ್ಲಿ ಈಗಾಗಲೇ SIT ಅಧಿಕಾರಿಗಳು ಅವರನ್ನು ಬಂಧಿಸಿ ನ್ಯಾಯಾಂಗ ಬಂಧನದಲ್ಲಿ ಇಟ್ಟಿದ್ದಾರೆ. ಜೊತೆಗೆ ಇದೀಗ ಇಡಿ ಅಧಿಕಾರಿಗಳು ಕೂಡ ದಾಳಿ ನಡೆಸಿ ಇಲ್ಲಿರ್ತಕ್ಕಂತಹ ಶಾಪ್ನಲ್ಲಿರ್ತಕ್ಕಂತಹ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಏನು 10ಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ದಾರೆ, ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಇಲ್ಲಿ 9 ಅಧಿಕಾರಿಗಳ ತಂಡ ಬಂದಿರತಕ್ಕಂಥದ್ದು. 9 ಅಧಿಕಾರಿಗಳು ತಂಡ ಇದಕ್ಕೆ ಬಂದು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶ ಅಂತಂದರೆ ಈ ಕೇರಳದ
ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತಂದರೆ ಸಾಕಷ್ಟು ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಹೋಗ್ತಾರೆ, ಸಾಕಷ್ಟು ಹರಕೆಗಳನ್ನು ಈಡೇರ್ತಾರೆ. ಕಳೆದ ಕೇವಲ ಒಂದು ವಾರದ ಹಿಂದಷ್ಟೇ ಮಕರ ಜ್ಯೋತಿಯ ದರ್ಶನ ಕೂಡ ಪಡೆದಿರುವಂಥದ್ದು ಸಾಕಷ್ಟು ಭಕ್ತರು. ಆ ದೇವಸ್ಥಾನದಲ್ಲಿ ಕೂಡ ಚಿನ್ನವನ್ನು ಬಿಡದಿರ್ತಕ್ಕಂತಹ ಕದೀಮರು ಸುಮಾರು 475 ಗ್ರಾಮನ್ನು ಇಲ್ಲಿರ್ತಕ್ಕಂತಹ ಗೋವರ್ಧನ್ ಅವರು ಕಳ್ಳತನ ಮಾಡಿದ್ರ ಅನ್ನೋ ಆರೋಪದಡಿ ಇದೀಗ ಸಾಕಷ್ಟು ಚರ್ಚೆ ಕೂಡ ಆಗ್ತಿತ್ತು. ಜೊತೆಗೆ ಅವರು ನ್ಯಾಯಾಂಗ ಬಂಧದಲ್ಲಿ ಇರುವುದು. ಸದ್ಯ ಈಗ ಅವರ ಜ್ಯುವೆಲರಿ ಶಾಪ್ ಮೇಲೆ SIT ಅಧಿಕಾರಿಗಳು ಸುಮಾರು 9 ಜನ ಅಧಿಕಾರಿಗಳು ಬಂದು ಸಾಕಷ್ಟು ಇರ್ತಕ್ಕಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕೇವಲ ಬಳ್ಳಾರಿ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಕೂಡ ED ಅಧಿಕಾರಿಗಳು ದಾಳಿ ಮಾಡಿ ಅಲ್ಲಿ ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.